ಸ್ನೇಹಿತರೆ, ಪುರಾಣದ ಮತ್ತೊಂದು ಕಥೆಗೆ ಸ್ವಾಗತ. ಇದು ಕಚ ಮತ್ತು ದೇವಯಾನಿಯ ಪ್ರೇಮದ ಕಥೆ. ಬೃಹಸ್ಪತಿ ಮತ್ತು ಶುಕ್ಲಾಚಾರ್ಯರ ವಿದ್ಯೆಯ ಪಾಂಡಿತ್ಯದ ಕಥೆ, ಅಥವಾ ದೇವರು ಮತ್ತು ದಾನವರ ಮಧ್ಯೆ ಸಾವನ್ನು ಗೆಲ್ಲುವ ಸಂಜೀವಿನಿಯ ಕಥೆ. ತುಂಬ ರೋಚಕ ಮತ್ತು ಸ್ವಾರಸ್ಯವಾಗಿದೆ. ಮೂರು ಲೋಕಗಳ ಮೇಲಿನ ಹತೋಟಿ ಪಡೆಯಲು ದೇವತೆಗಳಿಗೂ ದಾನವರಿಗೂ ಆಗಿಂದಾಗೆ ಯುದ್ಧಗಳು ನಡೆಯುತ್ತಲೇ ಇದ್ದವು. ಅಸುರರನ್ನು ಜಯಿಸುವ ಸಲುವಾಗಿ ದೇವತೆಗಳು ಬೃಹಸ್ಪತಿಯನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡರು. ಅದೇ ರೀತಿ ಅಸುರರು ಶುಕ್ಲಾಚಾರ್ಯರನ್ನು ಆಯ್ಕೆ ಮಾಡಿಕೊಂಡರು. ಇಬ್ಬರೂ ಬ್ರಾಹ್ಮಣರೇ. ಇಬ್ಬರೂ ತಮ್ಮ ತಮ್ಮ ತಪಶಕ್ತಿಯಿಂದ, ಬುದ್ಧಿ ಸಾಮರ್ಥ್ಯದಿಂದ ಅವರವರ ಪಕ್ಷಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಬೃಹಸ್ಪತಿಯ ಮಾರ್ಗದರ್ಶನದಲ್ಲಿ ದೇವತೆಗಳು ದಾನವರನ್ನೆಲ್ಲ ಸಂಹರಿಸಿ ಬರುತ್ತಿದ್ದರೆ, ಶುಕ್ಲಾಚಾರ್ಯರು ತಮಗೆ ತಿಳಿದಿದ್ದ ಸಂಜೀವಿನಿ ವಿದ್ಯೆಯಿಂದ ಸತ್ತ ದಾನವರನ್ನೆಲ್ಲ ಪುನಃ ಬದುಕಿಸುತ್ತಿದ್ದರು. ಇದರಿಂದ ಯುದ್ಧದಲ್ಲಿ ದೇವತೆಗಳು ಗೆಲ್ಲುವುದೇ ಅಸಾಧ್ಯವಾಗಿತ್ತು. ಹೇಗಾದರೂ ಮಾಡಿ ರಾಕ್ಷಸರನ್ನು ಸೋಲಿಸಲೇಬೇಕೆಂದು ದೇವತೆಗಳೆಲ್ಲ ಯೋಚಿಸಿ, ಇದಕ್ಕೆ ದೇವೇಂದ್ರನಿಂದ ಮಾತ್ರ ಪರಿಹಾರ ಸಾಧ್ಯ ಎಂದು ದೇವೇಂದ್ರನಲ್ಲಿಗೆ ಓಡೋಡಿ ಬಂದರು. ದೇವತೆಗಳ ಗುಂಪು ಇಂದ್ರನ ಸಭೆಯಲ್ಲಿ ದೀರ್ಘವಾಗಿ ಚರ್ಚೆ ಮಾಡಿತು. ದೇವತೆಗಳ ಗುಂಪಿನಲ್ಲಿ ಸಂಜೀವಿನಿ ವಿದ್ಯೆ ಕರಗತ ಮಾಡಿಕೊಂಡವರು ಯಾರಿದ್ದಾರೆ ಎಂದಾಗ ಶುಕ್ಲಾಚಾರ್ಯರೊಬ್ಬರೇ ಎಂದು ತಿಳಿಯುತ್ತದೆ. ಆದರೆ ಶುಕ್ಲಾಚಾರ್ಯರಾಗಲೇ ರಾಕ್ಷಸರ ಗುರುಗಳಾಗಿದ್ದಾರೆ. ಅವರು ನಮಗೆಲ್ಲಿ ವಿದ್ಯೆ ಕಲಿಸುತ್ತಾರೆ ಎಂದು ಚರ್ಚೆಯಾಗುತ್ತದೆ. ಒಂದೊಮ್ಮೆ ಕಲಿಸುವ ಅವಕಾಶ ಸಿಕ್ಕರೂ ನಮ್ಮಲ್ಲಿ ಕಲಿಯುವ ಸಾಮರ್ಥ್ಯ ಯಾರಿಗಿದೆ ಎಂದು ಚರ್ಚೆಯಾಗುತ್ತದೆ. ಬಹು ಸುದೀರ್ಘ ಚರ್ಚೆಯ ನಂತರ ಸಂಜೀವಿನಿ ವಿದ್ಯೆ ಕಲಿಯುವ ಸಾಮರ್ಥ್ಯವಿರುವುದು ಬೃಹಸ್ಪತಿ ಪುತ್ರ ಕಚನಿಗೆ ಮಾತ್ರ ಸಾಧ್ಯ ಎಂಬ ನಿರ್ಧಾರಕ್ಕೆ ಬರುತ್ತಾರೆ. ದೇವತೆಗಳೆಲ್ಲ ಸೇರಿ ಕಚನನ್ನು ಶುಕ್ಲಾಚಾರ್ಯರ ಬಳಿ ವಿದ್ಯೆ ಕಲಿಯಲು ಹೋಗುವಂತೆ ಒತ್ತಾಯಿಸುತ್ತಾರೆ. ಬೃಹಸ್ಪತಿಯ ಮಗ ಕಚ ಸಂಜೀವಿನಿ ವಿದ್ಯೆ ಕಲಿಯಲು ರೆಡಿಯಾಗಿ ಶುಕ್ಲಾಚಾರ್ಯರಿದ್ದ ರಾಜ್ಯದ ಕಡೆ ಹೆಜ್ಜೆ ಹಾಕಿದನು. ಶುಕ್ಲಾಚಾರ್ಯರಿದ್ದ ಅರಮನೆ ತಲುಪಿ ಆಚಾರ್ಯರ ಮುಂದೆ ನಿಂತು, ಪೂಜ್ಯರೇ, ನಾನು ಬೃಹಸ್ಪತಿಯ ಪುತ್ರ ಕಚನು ತಮ್ಮ ಬಳಿ ಸಹಸ್ರ ವರ್ಷ ಶಿಷ್ಯಾವೃತ್ತಿ ಮಾಡಿ ವಿದ್ಯೆ ಕಲಿಯಬೇಕೆಂದು ಬಂದಿದ್ದೇನೆ ಎಂದು ತನ್ನ ಆಸೆ ತಿಳಿಸಿದನು. ದೇವತೆಗಳಿಗೂ ದಾನವರಿಗೂ ಶತ್ರುತ್ವವಿತ್ತೇ ವಿನಃ ಶುಕ್ಲಾಚಾರ್ಯರಿಗೂ ಬೃಹಸ್ಪತಿಗೂ ಶತ್ರುತ್ವ ಇರಲಿಲ್ಲ. ಅವರವರ ಪಾಡಿಗೆ ಅವರ ವಿದ್ಯೆಯನ್ನು ಸಮುದಾಯಕ್ಕೆ ಕೊಡುಗೆ ನೀಡುವುದಷ್ಟೇ ಅವರ ಕೆಲಸವಾಗಿತ್ತು. ಇಂತಹ ಸಂದರ್ಭದಲ್ಲಿ ಕಚನು ಬಂದು ಶಿಷ್ಯನಾಗುತ್ತೇನೆಂದು ಹೇಳಿದಾಗ ಶುಕ್ಲಾಚಾರ್ಯರು ಬಹು ಸಂತೋಷದಿಂದಲೇ ಶಿಷ್ಯನನ್ನಾಗಿ ಅಂಗೀಕರಿಸಿದರು. ಹೀಗೆ ಕಚನು ಶುಕ್ಲಾಚಾರ್ಯರ ಬಳಿ ಶಿಷ್ಯವೃತ್ತಿ ಪ್ರಾರಂಭಿಸಿ ಅವರ ಮನೆಯಲ್ಲೇ ಉಳಿದುಕೊಂಡನು. ಆಚಾರ್ಯರ ಸುಂದರವಾದ ಒಬ್ಬಳೇ ಮಗಳು ದೇವಯಾನಿ. ಅತ್ಯಂತ ನಿಷ್ಠೆಯಿಂದ ಕಚನು ಗುರುಗಳ ಸೇವೆ ಮತ್ತು ಗುರುಪುತ್ರಿಯ ಸೇವೆ ಮಾಡುತ್ತಾ ವಿದ್ಯೆ ಕಲಿಯುತ್ತಿದ್ದನು. ದೇವತೆಗಳ ಪರವಾಗಿ ಕಚ ಸಂಜೀವಿನಿ ವಿದ್ಯೆ ಕಲಿಯಲು ಬಂದಿರುವುದು ದಾನವರಿಗೆ ಹೇಗೋ ತಿಳಿಯಿತು. ಆದರೆ ಅವರಿಗೆ ವಿದ್ಯೆ ಕಲಿಸಬೇಡಿ ಎಂದು ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಆದರೆ ಕಚನು ಸಂಜೀವಿನಿ ವಿದ್ಯೆ ಕಲಿತು ಬಿಟ್ಟರೆ ಯುದ್ಧದಲ್ಲಿ ನಮಗ್ಯಾರಿಗೂ ಉಳಿಗಾಲವಿಲ್ಲ ಎಂದು ಯೋಚಿಸಿ ಹೇಗಾದರೂ ಮಾಡಿ ಅವನನ್ನೇ ಮುಗಿಸಿ ಬಿಡಬೇಕೆಂದು ನಿರ್ಧರಿಸಿದರು. ಒಂದು ದಿನ ಕಚ ಹಸುಗಳನ್ನು ಮೇಯಿಸುತ್ತಿದ್ದಾಗ ಹಿಂದಿನಿಂದ ಬಂದ ದಾನವರ ಗುಂಪು ಅವನನ್ನು ಹಗ್ಗದಿಂದ ಬಿಗಿದು ಸಾಯಿಸಿ ದೇಹವನ್ನು ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿ ನಾಯಿ ನರಿಗಳಿಗೆ ತಿನ್ನಿಸಿ ಏನು ಗೊತ್ತಿಲ್ಲದವರಂತೆ ಮನೆಗೆ ಬಂದರು. ಇತ್ತ ನಾಯಿ ನರಿಗಳು ದೇಹವನ್ನು ತಿಂದು ತೇಗಿದವು. ಹಸುಗಳು ಹಿಂದಿರುಗಿವೆ. ಆದರೆ ಕಚ ಮಾತ್ರ ವಾಪಸ್ ಬರಲಿಲ್ಲ. ಅವನಿಗೆ ಏನೋ ತೊಂದರೆ ಆಗಿದೆ ಎಂದು ಯೋಚಿಸಿ ದೇವಯಾನಿ ಅಳತೊಡಗಿದಳು. ತನ್ನ ಮಗಳು ಕಚನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆ ಎಂದು ಆಚಾರ್ಯರಿಗೆ ತಿಳಿದಿತ್ತು. ದುಃಖಿಸಬೇಡ ಮಗಳೇ, ಅವನು ಎಲ್ಲಿದ್ದರೂ ಸರಿ ಬದುಕಿಸುತ್ತೇನೆ ಎಂದು ಮಂತ್ರ ಉಚ್ಚರಿಸಿ, ಕಚನೆ ಎಲ್ಲಿದ್ದರೂ ಬೇಗ ಬಾ ಎಂದರು. ನಾಯಿ ನರಿಗಳ ಹೊಟ್ಟೆ ಸೇರಿದ್ದ ಕಚ ಹೊಟ್ಟೆ ಸೀಳಿಕೊಂಡು ಹೊರಬಂದು ಮೊದಲಿನ ರೂಪ ಧರಿಸಿ ಆಶ್ರಮದ ಕಡೆ ನಡೆದು ಬಂದನು. ದೇವಯಾನಿ ಯಾಕೆ, ಏನಾಗಿತ್ತು ಕಚ ಎಂದು ಕೇಳಿದಾಗ ನಡೆದ ಎಲ್ಲವನ್ನು ವಿವರಿಸಿದನು. ಇದನ್ನು ಕೇಳಿ ದೇವಯಾನಿ ತುಂಬ ಹೆದರಿದಳು. ಸ್ವಲ್ಪ ದಿನಗಳ ನಂತರ ಗುರುಪುತ್ರಿಗೆ ಹೂ ತರಲು ಕಾಡಿಗೆ ಹೋದಾಗ ರಾಕ್ಷಸರ ಕೈಗೆ ಸಿಕ್ಕನು. ಇಷ್ಟಾದರೂ ಬದುಕಿದ್ದಾನೆಂದು ಸಿಟ್ಟಾಗಿ ಈ ಸಾರಿ ಕೊಂದು ಸುಟ್ಟು ಹಾಕಿ ಆ ಬೂದಿಯನ್ನು ಸಮುದ್ರಕ್ಕೆ ಬಿಟ್ಟು ಬಿಟ್ಟರು. ಇವತ್ತೂ ಕೂಡ ಕಚ
ಇಷ್ಟೊತ್ತಾದರೂ ಬರದಿದ್ದರಿಂದ ಮತ್ತೆ ಚಿಂತೆಗೆ ಬಿದ್ದಳು ದೇವಯಾನಿ. ಮತ್ತೆ ತಂದೆ ಬಳಿ ಬಂದು ಕಚನನ್ನು ಬದುಕಿಸಿ ಕೊಡಿ ಎಂದು ಗೋಳಾಡಿದಳು. ಮಂತ್ರ ಉಚ್ಚರಿಸಿ ಎಲ್ಲಿದ್ದರೂ ಬೇಗ ಬಾ ಕಚ ಎಂದಾಗ ಬೂದಿಯಾಗಿ ಸಮುದ್ರದ ನೀರಿನಲ್ಲಿ ಸೇರಿ ಹೋಗಿದ್ದ ಕಚ ಮತ್ತೆ ಮೊದಲಿನ ರೂಪ ಪಡೆದು ಗುರುಗಳ ಮುಂದೆ ಬಂದು ನಿಂತನು. ಇತ್ತ ಕಚನು ಬದುಕಿ ಬಂದ ವಿಷಯ ತಿಳಿದು ದಾನವರು ವಿಪರೀತ ಸಿಟ್ಟುಗೊಂಡರು. ಅವನು ಒಂಟಿಯಾಗಿ ಸಿಗುವುದನ್ನು ಕಾಯುತ್ತಿದ್ದರು. ಒಂದು ದಿನ ಗುರುಪುತ್ರಿಗೆ ಹೂವು ಹಣ್ಣು ತರಲು ಮತ್ತೆ ಕಾಡಿಗೆ ಹೋದಾಗ ಅವನನ್ನು ಮತ್ತೊಮ್ಮೆ ಕೊಂದು ಸುಟ್ಟು ಬೂದಿ ಮಾಡಿ ಶುಕ್ಲಾಚಾರ್ಯರು ಕುಡಿಯುವ ಸುರೆಗೆ ಬೆರೆಸಿಕೊಟ್ಟಿರುತ್ತಾರೆ. ಅದನ್ನು ತಿಳಿಯದೆ ಗುರುವು ಕುಡಿದು ಬಿಟ್ಟಿರುತ್ತಾರೆ. ಮತ್ತೆ ಕತ್ತಲಾದರೂ ಕಚ ಬರದಿರುವುದರಿಂದ ಕಂಗಾಲಾದ ದೇವಯಾನಿ ಹೇಗಾದರೂ ಮಾಡಿ ಅವನನ್ನು ಬದುಕಿಸಿ ಕೊಡಿ ಎಂದು ತಂದೆಯ ಬಳಿ ಅಂಗಲಾಚಿದಳು. ನಾನು ಎಷ್ಟು ಸಲ ಬದುಕಿಸಿದರೂ ಅವರು ಸಾಯಿಸುತ್ತಾರೆ. ಈ ಸಾರಿ ಕಚನ ಆಸೆ ಬಿಟ್ಟು ಬಿಡು ಮಗಳೇ ಎನ್ನುತ್ತಾರೆ. ಅದಕ್ಕೆ ಅವನಿಲ್ಲದಿದ್ದರೆ ನಾನು ಇದ್ದು ಸತ್ತಂತೆ ಎನ್ನುತ್ತಾಳೆ. ಈಗ ಏನು ಮಾಡುವುದೆಂದು ಆಚಾರ್ಯರು ಕಚ ಎಲ್ಲಿದ್ದರೂ ಬೇಗ ಬಾ ಎನ್ನುತ್ತಾರೆ. ಆಗ ಅವರ ಹೊಟ್ಟೆಯಿಂದ ಶಬ್ದ ಬರುತ್ತದೆ. ಗುರುದೇವ, ನಾನು ನಿಮ್ಮ ಹೊಟ್ಟೆಯೊಳಗೆ ಸೇರಿಬಿಟ್ಟಿದ್ದೇನೆ, ಹೇಗೆ ಹೊರಬರಲಿ ಎನ್ನುತ್ತಾನೆ. ಆಗ ಏನಾಗಿದೆ ಎಂಬ ವಿಷಯ ಗುರುಗಳಿಗೆ ತಿಳಿಯುತ್ತದೆ. ತಮ್ಮ ಗಮನಕ್ಕೆ ಬರದಂತೆ ಅವನನ್ನು ಕೊಂದು ಸುಟ್ಟು ಬೂದಿ ಮಾಡಿ ಆ ಬೂದಿಯನ್ನು ನಾನು ಕುಡಿಯುವ ರಾಮರಸಕ್ಕೆ ಬೆರೆಸಿದ್ದಾರೆ ಎಂದು ಆಚಾರ್ಯರಿಗೆ ಆಗ ತಿಳಿಯುತ್ತದೆ. ಅವನು ಹೊಟ್ಟೆ ಸೀಳಿಕೊಂಡು ಹೊರಬಂದರೆ ಇವರು ಸಾಯುತ್ತಾರೆ, ಅವನೇ ಸಾಯಲಿ ಬಿಡು ಎಂದರೆ ಮಗಳು ಕೇಳುತ್ತಿಲ್ಲ. ಗುರುಗಳಿಗೆ ಒಂದು ಉಪಾಯ ಹೊಳೆಯಿತು. ಸತ್ತವರ ಬದುಕಿಸುವ ಸಂಜೀವಿನಿ ವಿದ್ಯೆಯನ್ನು ಕಚನಿಗೆ ಕಲಿಸುವುದು. ಕಚನಿಗೆ ಹೇಳುತ್ತಾರೆ, ಕಚ, ನಿನಗೆ ವಿದ್ಯೆ ಕಲಿಯುವ ಅವಕಾಶ ಒದಗಿ ಬಂದಿದೆ. ಬ್ರಾಹ್ಮಣನಾದವನೊಬ್ಬನಿಗೆ ಬಿಟ್ಟು ಈ ವಿದ್ಯೆ ಕಲಿಯಲು ಕಲಿತ ನಂತರ ನನ್ನ ಹೊಟ್ಟೆಯಿಂದ ಹೊರಬರಲು ಸಾಧ್ಯವಾಗದು. ಆದ್ದರಿಂದ ನೀನೇ ಸರಿಯಾದ ವ್ಯಕ್ತಿ. ಆದರೆ ಒಂದು ವಿಷಯ ತಿಳಿದುಕೋ, ನನ್ನ ಹೊಟ್ಟೆಯಿಂದ ನೀನು ಹೊರ ಬರುವುದರಿಂದ ನನ್ನನ್ನು ತಂದೆಯಂತೆ ಭಾವಿಸುವಿ ಎಂದು ಹೇಳಿ ಅವನಿಗೆ ಮಂತ್ರ ಹೇಳಿಕೊಡುತ್ತಾರೆ. ಅದರಂತೆ ಗುರುಗಳ ಹೊಟ್ಟೆ ಸೀಳಿಕೊಂಡು ಆಚೆ ಬರುತ್ತಾನೆ. ಗುರುಗಳು ಸಾಯುತ್ತಾರೆ. ಪುನಃ ಮಂತ್ರ ಉಚ್ಚರಿಸಿ ಗುರುಗಳನ್ನು ಬದುಕಿಸುತ್ತಾನೆ. ಹೀಗೆ ವಿದ್ಯೆ ಪೂರ್ತಿ ಕಲಿತು ಅಲ್ಲಿಂದ ಹೊರಡಲು ದೇವಯಾನಿ ಅವನನ್ನು ತಡೆದು ನನ್ನನ್ನು ಮದುವೆಯಾಗು, ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಎನ್ನುತ್ತಾಳೆ. ನಿನ್ನ ತಂದೆಯ ಹೊಟ್ಟೆಯಿಂದ ಬಂದಿದ್ದರಿಂದ ನಾನು ನಿನ್ನ ಮದುವೆಯಾಗಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಅವನ ಧರ್ಮದ ಮಾತು ಅವಳಿಗೆ ಹಿಡಿಸಲಿಲ್ಲ. ಪ್ರೇಮದ ದೃಷ್ಟಿ ಅವಳನ್ನು ಆವರಿಸಿಕೊಂಡಿತ್ತು. ಕೊನೆಗೆ ಅದು ಆಕ್ರೋಶವಾಗಿ, ನೀನು ನನ್ನನ್ನು ಮದುವೆಯಾಗದೆ ಹೋದರೆ ನನ್ನ ತಂದೆಯಿಂದ ಕಲಿತ ಸಂಜೀವಿನಿ ವಿದ್ಯೆಯು ನಿನಗೆ ಮರೆತು ಹೋಗಲಿ ಎಂದು ಶಾಪವಿಟ್ಟಳು. 100 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಕಲಿತ ವಿದ್ಯೆ ಇವಳ ಶಾಪದಿಂದಾಗಿ ಅವನಿಗೆ ಮರೆತು ಹೋಯಿತು. ಪ್ರೇಮದ ಆಕ್ರೋಶಕ್ಕೆ ಅವನ ವಿದ್ಯೆ ಬಲಿಯಾಯಿತು. ಬರಿಗೈಲಿ ಅವನು ದೇವಲೋಕದ ಕಡೆ ಹೊರಟನು. ಇದು ಕಚ ಮತ್ತು ದೇವಯಾನಿಯ ಪ್ರೇಮದ ಕತೆ. ದೇವರು ಮತ್ತು ದಾನವರ ಮಧ್ಯೆ ಸಂಜೀವಿನಿ ವಿದ್ಯೆ ಪಡೆಯಲು ನಡೆಯುವ ಹೋರಾಟದ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.